ನಮಸ್ಕಾರ. ವೇದನ್ ಅನ್ನೋಂಥ ಒಂದು ಎನ್ ಜಿ ಒ BBNP ಜೊತೆಗೂಡಿ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಈ ಒಂದು ಯುನೀಕ್ ಕಾನ್ಸೆಪ್ಟ್ ತಂದಿದೆ. ಆದರೆ ನೀವು ನೋಡ್ಬೋದು, ಸುಮಾರು ಜನ ಮನೆಗಳಲ್ಲೇ ಲೀಫ್ ಕಾಂಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾನ್ಸೆಪ್ಟು ಏನಾಗುತ್ತೆ ಅಂದರೆ, ಈ ಬೆಂಗಳೂರಲ್ಲಿ ಮನೆಗಳ ಮುಂದೆ ಏನು ಗಿಡಗಳು ನೆಟ್ಟಿರ್ತೀವಿ. ಸೊ ಎಷ್ಟು ಗಿಡ ಎಲೆಗಳು ಬೀಳುತ್ತೆ ಮತ್ತು ತುಂಬ ಇದಾಗುತ್ತೆ ಅಂತ ಎಷ್ಟೋ ಜನ ಗಿಡಗಳು ತೆಗೆದಿರೋದು ನೋಡಿದ್ದೀನಿ. ಯಾಕಂದರೆ ಎಲೆ ಕ್ಲೀನ್ ಮಾಡೋದು ಅವ್ರಿಗೊಂದು ಅಸಡ್ಡೆತನ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನೋಡೋದಾದರೆ ಈ ಒಂದು ಯುನೀಕು ಅಂದರೆ ಎಲೆಗಳು ಬಿದ್ದಾಗ ಇಮಿಡಿಯೇಟಾಗಿ ಇದಕ್ಕೆ ಹಾಕ್ಬಿಟ್ರೆ ಅದು ಸುಮಾರು ಒಂದು 3-4 ತಿಂಗಳಲ್ಲೇ ಒಂದು ಗೊಬ್ಬರ ಆಗುತ್ತೆ. ಅವ್ರ ಮನೆಯಲ್ಲೇ ಯೂಸ್ ಮಾಡ್ಬೋದು. ಯಾಕೆಂದರೆ ಇವತ್ತಿನ ದಿನ ಟೆರೆಸ್ ಗಾರ್ಡನ್ಸ್ ಎಲ್ಲ ತುಂಬ ಆಗ್ತಾಯಿದೆ. ಸೊ ಅದಕ್ಕೆ ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಇದಾಗ್ತಾಯಿದೆ. ನಾನು ಜನತೆಯಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಒಂದು ಎಲೆಗಳು ಏನು ಬಿದ್ದಿದೆಯೋ ಅದನ್ನು ತೊಗೊಂಬಂದು ಇದಕ್ಕೆ ಹಾಕಿ, ಯಾವುದೇ ರೀತಿ ಪ್ಲಾಸ್ಟಿಕ್ಕು ಮತ್ತು ಇನ್ನಿತರ ವಸ್ತುಗಳನ್ನ ಅದಕ್ಕೆ ಹಾಕಬೇಡಿ. ಸೊ ಅವಾಗೇನಾಗುತ್ತೆ ಅಂದರೆ, ಪ್ಲಾಸ್ಟಿಕ್ ಹಾಕಿದ್ರೆ ಅದು ಈಗ ನಿಮಗೆ ಗೊತ್ತು, ಅದು 300 ವರ್ಷ ಆದರೂ ಕರಗಲ್ಲ. ಎಲೆಗಳು ಮಾತ್ರ ಹಾಕಿದ್ರೆ ಕಂಪೋಸ್ಟ್ ಆಗುತ್ತೆ. ಸೊ ಉಪಯೋಗವೂ ನಮಗೆ ಜಾಸ್ತಿ ಇದೆ ಅದರಿಂದ. ಸೊ ಎಲ್ಲರಿಗೂ ಧನ್ಯವಾದ. ಎಸ್ಪೆಷಲಿ ನಮ್ಮ BBNP ಮತ್ತು ವೇದನ್ NGOಗೆ ಮತ್ತು ಎಲ್ಲ ವಾಲಂಟಿಯರ್ಸ್ಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.